ಖಾಸಗೀಕರಣ ತಂದು ಮೀಸಲಾತಿನೇ ಮುಗಿಸ್ಬಿಟ್ರು. ಈಗ ಒಳ ಮೀಸಲಾತಿ ತಂದು ಒಲೆರು ಮಾದಿಗರನ್ನ ಮುಗಿಸ್ತಕ್ಕಂಥ ಷಡ್ಯಂತ್ರವನ್ನು ಇಡೀ ದೇಶದಲ್ಲಿ ನಮ್ಮ ಸಮುದಾಯಕ್ಕೆ ಮಾಡ್ತಿದ್ದಾರೆ. ಖಾಸಗೀಕರಣದಿಂದ ಮೀಸಲಾತಿನೇ ನಾಶ ಆಗಿಬಿಟ್ಟಿದೆ. ಅದರ ನಡುವೆ ಈ ಒಳ ಮೀಸಲಾತಿ ಅಂತಕ್ಕಂಥ ಅಸ್ತ್ರವನ್ನು ಪ್ರಯೋಗ ಮಾಡಿ ಒಲೆಮಾದಿಗರನ್ನು ನಾಶ ಮಾಡಿಬಿಟ್ರೆ ಇನ್ನು ಅವರು ರಾಜಕೀಯವಾಗಿ ಆರ್ಥಿಕವಾಗಿ ಯಾವ ಕಾರಣಕ್ಕೂ ಮುಂದೆ ಬರಬಾರ್ದು, ಈ ದೇಶದ ಅಧಿಕಾರಕ್ಕೆ ಅವರು ಬರಬಾರ್ದು, ಈ ರಾಜ್ಯದ ಚುಕ್ಕಾಣಿಯನ್ನು ಅವರು ಹಿಡಿಬಾರ್ದು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಈ ಒಳ ಮೀಸಲಾತಿ ಅಂತಕ್ಕಂಥದ್ದನ್ನು ತಂದು ನಮ್ಮ ರಾಜ್ಯಕ್ಕೆ ಬಿಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಹಲವಾರು ಪ್ರತಿಭಟನೆಗಳನ್ನು ನಮ್ಮ ಎಲ್ಲ ನಾಯಕರುಗಳು ಮಾಡಿದ್ದಾರೆ, ವಿದ್ಯಾರ್ಥಿ ಸಮುದಾಯನೂ ಮಾಡಿದ್ದಾರೆ. ಇದೇ ತಿಂಗಳು 23ನೇ ತಾರೀಕು ಟೌನ್ ಹಾಲ್ನಿಂದ DC ಆಫೀಸ್ವರೆಗೂ ಬುದ್ಧ ವಿಹಾರದಿಂದ ಸಿದ್ಧಾರ್ಥ ನಮ್ಮ ವಿಹಾರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. 25ನೇ ತಾರೀಕು ಸುಮಾರು 3 ಲಕ್ಷ ಜನವನ್ನು ಸೇರಿಸಿ, ಅದು ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಸಂವಿಧಾನದ ಆಶಯಗಳನ್ನು, ಸಾಮಾಜಿಕ ನ್ಯಾಯವನ್ನು ಯಾವುದೇ ಸಮುದಾಯಕ್ಕೆ ತಾರತಮ್ಯ ಮಾಡದ ರೀತಿಯಲ್ಲಿ ಮತ್ತು ಯಾವುದೇ ಸಮುದಾಯವನ್ನು ನಾವು ಕಡೆಗಣಿಸಿದ ರೀತಿಯಲ್ಲಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನೋದು ಸಂವಿಧಾನದ ಆಶಯ. ಅಂಬೇಡ್ಕರ್ ಅಂದರೆ ಒಗ್ಗಟ್ಟಾಗಿರಿ ಅಂತ ಹೇಳಿದ್ದಾರೆ. ಒಗ್ಗಟ್ಟಾದರೆ ಉಳಿತೀರಿ, ವಿಭಜನೆ ಆದರೆ ಸಾಯ್ತೀರಿ ಅಂತ ಹೇಳಿದ್ದಾರೆ ಅಂಬೇಡ್ಕರ್. ಒಗ್ಗಟ್ಟಾದರೆ ನಾವು ಉಳ್ಕೊಳ್ತೇವೆ, ವಿಭಜನೆ ಆದರೆ ಖಂಡಿತ ನಾವು ಸಾಯ್ತೇವೆ. ಇದು ಸ್ಪಷ್ಟವಾದಂಥ ಸಂದೇಶ. ಯಾರೂ ಯಾರ ಹಕ್ಕುಗಳನ್ನೂ ಕಿತ್ಕೊಂಡಿಲ್ಲ. ಒಲೆಮಾದಿಗ ಸಮುದಾಯ ಇವತ್ತಿಗೂ ಪ್ರತಿಯೊಂದು ಹಳ್ಳಿಯ ಊರಿನ ಆಚೆ ಇದ್ದಾರೆ. ಯಾವುದೇ ಹಳ್ಳಿಗೆ ಹೋಗಿ ಒಲೆಮಾದಿಗರ ಪರಿಸ್ಥಿತಿ ಊರಿಂದ ಆಚೆನೇ ಇದೆ. ಯಾರನ್ನೂ ಒಲೆಮಾದಿಗರನ್ನು ಎಡಗಾಲನ ಚಪ್ಪಲಿ ಅಂತೇಳಿ ಒಳಗೆ ತಗೊಂಡೋಗಿಲ್ಲ, ಬಲಗಾಲನ ಚಪ್ಪಲಿ ಅಂತೇನು ಒಳಗೆ ತಗೊಂಡೋಗಿಲ್ಲ. 2 ಚಪ್ಪಲಿಗಳನ್ನ ಈಚೆ ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮಿಬ್ಬರ ನಡುವೆ ಒಳ ಮೀಸಲಾತಿ ಅಂತಕ್ಕಂಥ ಒಂದು ಗೊಂಬೆಯನ್ನು ತಂದು ನಿಲ್ಲಿಸಿ ನಮ್ಮನ್ನು ಶತ್ರುಗಳನ್ನಾಗಿ ಮಾಡಬೇಕು ಅಂತಿದ್ರಿ, ಅದು ಸಕ್ಸಸ್ ಆಗೋದಿಲ್ಲ. ಅಂಬೇಡ್ಕರ್ ಓದ್ಕೊಂಡಂಥವ್ರು, ಅಂಬೇಡ್ಕರ್ ಸಂವಿಧಾನವನ್ನು ಓದಂಥವ್ರು ಇದಕ್ಕೆ ಅವಕಾಶ ಕೊಡೋದಿಲ್ಲ. ನಾವು 25ನೇ ತಾರೀಕು ಬೀದರಿಂದ ಚಾಮರಾಜನಗರವರೆಗೂ ನಮ್ಮ ಸಮುದಾಯಗಳನ್ನ ಯಾಕೆ ಸೇರಿಸ್ತಾ ಇದ್ದೀವಿ ಅಂದರೆ, ಈ 27ನೇ ತಾರೀಕು ಸರ್ಕಾರ ನಾಗಮೋಹನ್ ದಾಸ್ ವರದಿಯನ್ನೇನಾದರೂ ಜಾರಿ ಮಾಡಲಿಕ್ಕೆ ಕೈ ಹಾಕಿದ್ರೆ, ನಾಗಮೋಹನ್ ದಾಸ್ ವರದಿ ಈಗಾಗಲೇ ಅದು ಅಪೂರ್ಣವಾಗಿದೆ, ಪಕ್ಷಪಾತದಿಂದ ಕೂಡಿದೆ. ಆ ನಾಗಮೋಹನ್ ದಾಸು ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಬಂದಿದೆ ಅದಕ್ಕೆ ವಿರುದ್ಧವಾಗಿರತಕ್ಕಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಸುಪ್ರೀಂ ಕೋರ್ಟ್ನ ವಿರುದ್ಧ ಹೆಂಗೆ ನಾಗಮೋಹನ್ ದಾಸ್ ರಿಪೋರ್ಟ್ ರೆಡಿ ಮಾಡಿದ್ದಾರೆ ಅಂದರೆ, ಸುಪ್ರೀಂ ಕೋರ್ಟ್ ಹೇಳಿರೋದು ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡಿ ಸಮಾನ ಜಾತಿಗಳನ್ನು ಒಟ್ಟುಗೂಡಿಸಿ ಅಂತ. ಆದರೆ ನಾಗಮೋಹನ್ ದಾಸ್ ಮಾಡಿರ್ತಕ್ಕಂತಹ ಕಂಟೆಂಪ್ಟ್ ಆಫ್ ಕೋರ್ಟ್ ಏನಂದರೆ, ಬಲಗೈ ಸಂಬಂಧಿತ ಜಾತಿಗಳನ್ನು ಅಲಮಾರಿಗೆ ಹಾಕೋದು, ಅಲಮಾರಿಗಳ ಜಾತಿ ತಂದು ಬಲಗೈಗೆ ಹಾಕೋದು, ಬಲಗೈ ಜಾತಿ ತಗೊಂಡೋಗಿ ಮಾದಿಗ ಸಮುದಾಯಕ್ಕೆ ಹಾಕಿ ಜಾತಿಗಳನ್ನೇ ಸೆಗ್ರಿಗೇಷನ್ ಮಾಡಿದ್ದಾರೆ. ಅದಲ್ಲದೆ ABC ಅಂತಕ್ಕಂಥ ವರ್ಗಗಳನ್ನು ರಚನೆ ಮಾಡಿರೋದು ಸಂವಿಧಾನದ ವಿರೋಧಿ ಕೆಲಸ. ಹಾಗಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ಕೊಳ್ಳೋದು, ಶೋಷಿತ ವರ್ಗ, ಅಸ್ಪೃಶ್ಯ ವರ್ಗ, ವಲಯ ಮಾದಿಗ ಒಂದು ಗುಂಪಲ್ಲಿರಬೇಕು. ಸ್ಪರ್ಶ ವರ್ಗ ಯಾರಿದ್ದಾರೆ, ಟಚಬಲ್ಸ್ ಏನಿದ್ದಾರೆ, ಅದು ಒಂದು ಗುಂಪಿರಬೇಕು. 6 ಕೊಡಲಿ, 5 ಕೊಡಲಿ, 7 ಕೊಡಲಿ, 8 ಕೊಡಲಿ, ಅಸ್ಪೃಶ್ಯ ಜಾತಿಗಳು ಮೂಲ ಒರಿಜಿನಲ್ ಅನ್ಟಚಬಲ್ಸು ಒಂದು ಗುಂಪಲ್ಲಿರಬೇಕು. ಅದು ಯಾವಾಗಲೂ ಸಂವಿಧಾನ ಹೇಳೋದೇ ಹಾಗೆ. ಇನ್ನು ಯಾರು ಅಸ್ಪೃಶ್ಯರು ಅಲ್ಲದೇ ಇರ್ತಕ್ಕಂಥವ್ರು 101 ಜಾತಿ ತಂದಿಲ್ಲಿ ಒಳಗೆ ಸೇರಿಸಿದ್ದೀರಿ, ಅವ್ರನ್ನೊಂದು ಗುಂಪು ಮಾಡಿ ಒಂದು ಸೈಡ್ ಮಾಡಿಬಿಟ್ರೆ ಇದು ಪರಿಹಾರ ಆಗುತ್ತೆ, ಖಂಡಿತ ಪರಿಹಾರ ಆಗುತ್ತೆ. 5 ಮಾಡ್ತಿರೋ 6 ಮಾಡ್ತಿರೋ, ಆದರೆ ವಲಯ ಮಾದಿಗರನ್ನು ಹೊಡಿತಕ್ಕಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಜೊತೆಗೆ ಇವತ್ತೇನು ಬೆಂಗಳೂರಿನಲ್ಲಿ ನಾವು 25ಕ್ಕೆ ಏನು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಅದು ನಮ್ಮ ಸಮುದಾಯದ ಅಸ್ಮಿತೆ ಮತ್ತು ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ರೋಸ್ಟರ್ನಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ, ಹಳೆ ಮೀಸಲಾತಿಯನ್ನೇ ನಾವು ಜಾರಿ ಮಾಡಬೇಕು ಅಂತ ಹೊರಟ್ರೆ ಡಾಟಾ ಬೇಸ್ ಇಲ್ಲ ಅಲ್ಲಿ, ಅಥವಾ ಒಳ ಮೀಸಲಾತಿಯನ್ನು ಹಳೆ ಮೀಸಲಾತಿಗೆ ಸೇರಿಸಿ ಜಾರಿ ಮಾಡ್ತೀನಿ ಅಂದರೆ ಅಲ್ಲೂ ಡಾಟಾ ಬೇಸ್ ಇಲ್ಲ.
ಜೊತೆಗೆ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ಡಬಲ್ ಬೆಂಚಲ್ಲಿ ಸ್ಟೇ ಇದೆ. 56 ಕೊಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. 56ನ ಕೊಡಬೇಕು ಅಂದರೆ ಆರ್ಟಿಕಲ್ 341ಗೆ ತಿದ್ದುಪಡಿ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು, ಅಲ್ಲಿ ಸಂಪುಟದ ತೀರ್ಮಾನ ಆಗಿ ಬರಬೇಕು, ಮತ್ತು ಶೆಡ್ಯೂಲ್ 9ಗೆ ಹಾಕಬೇಕು. ಇಷ್ಟು ಸಮಸ್ಯೆ ಇದ್ದುಕೊಂಡು ಈ ಸಮುದಾಯಗಳನ್ನ ಎತ್ಕಟ್ತಕ್ಕಂಥ ಕೆಲಸ ಮಾಡಿ ಯಾರೋ ಒಂದು 3 ಜನದ ಕೈಯಲ್ಲಿ ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿಸ್ತಾ ಸಮುದಾಯವನ್ನು ಹೊಡಿತಕ್ಕಂಥ ಕೆಲಸ ಅಕ್ಷಮ್ಯ ಅಪರಾಧ, ಸಂವಿಧಾನ ವಿರೋಧಿ ಅಂತ ನಾನು ಭಾವಿಸ್ತಾ ನಮ್ಮೆಲ್ಲ ಸೋದರರಿಗೆ ಕೇಳ್ಕೊಳ್ತೇನೆ, ನೀವು ಮೈತ್ರಿಯನ್ನು ಸಾಧಿಸಬೇಕು, ಸಾಮರಸ್ಯವನ್ನು ಸಾಧಿಸಬೇಕು, ಸಂವೇದನೆಯಿಂದ ಇರಬೇಕು. 27ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿರ್ಧಾರ ಮಾಡಿದ್ದಾರೆ. ಒಂದು ಪಕ್ಷ ಮಾನ್ಯ ಕರ್ನಾಟಕ ಸರ್ಕಾರ ಏನಾದರೂ ಯಾವುದಾದ್ರೂ ಸಮುದಾಯಕ್ಕೆ ಅಥವಾ ಎಡಗೈ ಆಗಿರ್ಬೋದು ಬಲಗೈ ಆಗಿರ್ಬೋದು ಅಥವಾ ನಮ್ಮ ಸಮುದಾಯಕ್ಕೆ ಏನಾದ್ರು ಅನ್ಯಾಯ ಮಾಡುವಂಥ ಕೈಯನ್ನು ಹಾಕಿದ್ರೆ ಖಂಡಿತವಾಗ್ಲೂ ನಮ್ಮ ಸಮುದಾಯದ ಸಚಿವರು ಆ ಕ್ಷಣದಲ್ಲೇ ಆ ಸಚಿವ ಸಂಪುಟದಿಂದ ನಿರ್ಗಮಿಸಿ ರಾಜೀನಾಮೆ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಎರಡು ಸಮುದಾಯಕ್ಕೆ ಅನ್ಯಾಯ ಆದ್ರೂ ನಾವು ಕ್ಷಮಿಸೋದಿಲ್ಲ, ಯಾಕೆಂದರೆ 2 ಅಣ್ಣ ತಮ್ಮಂದಿರೆ. ಹಾಗಾಗಿ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಬಾರ್ದು, ಸಾಮಾಜಿಕ ನ್ಯಾಯ ಕೊಡಬೇಕು, ರಾಜ್ಯ ಸರ್ಕಾರ ಜವಾಬ್ದಾರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅವರ ರಾಜಕೀಯ ಭವಿಷ್ಯವನ್ನು ಕೊಟ್ಟಿರತಕ್ಕಂಥ ಸಮುದಾಯ ಬಲಗೈ ಸಮುದಾಯ. ಸುಮಾರು 56,000 ಮತಗಳಿಂದ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡಿರ್ತಕ್ಕಂಥದ್ದು ನಮ್ಮ ಬಲಗೈ ಸಮುದಾಯ. ಅದರಲ್ಲಿ ಸನ್ಮಾನ್ಯ ವಿ ಶ್ರೀನಿವಾಸ ಪ್ರಸಾದ್ರವರು ಖುದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವನ್ನು ಬರೆದಿದ್ದಾರೆ. ಅಂಥ ಸಮುದಾಯವನ್ನೇನಾದರೂ ನಿರ್ಲಕ್ಷ್ಯ ಮಾಡಿದ್ರೆ, ನೀವು ಅಂಥ ಸಮುದಾಯಕ್ಕೆ ಅನ್ಯಾಯ ಮಾಡಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ನಿಮ್ಮ ಸರ್ಕಾರ ಉಳಿಯಲ್ಲ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಮ್ಮೆಲ್ಲ ರಾಜ್ಯದ ಜನರಿಗೆ ನಮ್ಮ ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಈಗಾಗಲೇ ನಾವು ಚಾಮರಾಜನಗರ, ಮಂಡ್ಯದಲ್ಲಿ ಸಭೆ ಮಾಡಿದ್ದೇವೆ, ಹಾಸನದಲ್ಲಿ ಸಭೆ ನಡೀತಾ ಇದೆ, ಮಡಿಕೇರಿನಲ್ಲಿ ಸಭೆ ನಡೀತಾ ಇದೆ, ಮೈಸೂರಲ್ಲಿ 2 ಸಭೆ ಮಾಡಿದ್ದಾರೆ ಈಗಾಗಲೇ ನಮ್ಮ ನಾಯಕರುಗಳು, ನಮ್ಮ ಭಾಸ್ಕರ್ ಅವರು, ಪುರುಷೋತ್ತಮ್ ಅವರು, ವಕೀಲರು ಎಲ್ಲರೂ ಮಾಡಿದ್ದಾರೆ. 25ನೇ ತಾರೀಕು ಸುಮಾರು 3 ಲಕ್ಷ ಜನ ಸೇರ್ತಾ ಇದ್ದೇವೆ. ಆವತ್ತಿನ ದಿನ ಬೆಂಗಳೂರಲ್ಲಿ ಅದೇನು ಯುದ್ಧ ಅಂತಾರೆ, ಯಾವ ಯುದ್ಧನೂ ಇಲ್ಲ, ಅದು ಮೈತ್ರಿ ಭಾವನೆ, ಸಂವೇದನೆಯಿಂದ ನಮ್ಮ ಹಕ್ಕುಗಳನ್ನ ಒತ್ತಾಯ ಮಾಡ್ತಕ್ಕಂಥ ಒಂದು ಪ್ರತಿಭಟನಾ ಸಮಾರಂಭ ಅದು. ಆ ಸಮಾರಂಭದಲ್ಲಿ ನಮ್ಮೆಲ್ಲರಿಗೂ ಸಮಾನ ಹಕ್ಕುಗಳನ್ನ ಕೊಡ್ತಕ್ಕಂಥ, ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ನಮ್ಮ ಹೌದು ಅದು ಒಳ ಮೀಸಲಾತಿ ಅಂತಕ್ಕಂಥದ್ದೇ ಅವೈಜ್ಞಾನಿಕವಾಗಿದೆ. ಏನಾಗಿದೆ, ಆ ತಮಿಳುನಾಡು, ಆಂಧ್ರ ಮತ್ತು ಒಂದು 3 ರಾಜ್ಯಗಳಲ್ಲಿ ಅದಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಶೆಡ್ಯೂಲ್ 9ಗೆ ಹಾಕೊಂಡ್ಬಿಟ್ಟಿದ್ದಾರೆ. ಅದು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ರಾಷ್ಟ್ರಪತಿ ಅಂಕಿತ ಆಗಿಬಿಟ್ಟಿದೆ. ಬಟ್ ಕರ್ನಾಟಕದಲ್ಲಿ ಆಗಿಲ್ಲ. ಹಾಗಾಗಿ ಒಳ ಮೀಸಲಾತಿ ಅನ್ನೋದೇ ಅವೈಜ್ಞಾನಿಕ, ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅದು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದು ಎಂಪೆರಿಕಲ್ ಡಾಟಾ ಬೇಸ್ ಮೇಲೆ ಮಾಡಿ, ಜಾತಿಗಳನ್ನ ಸೆಗ್ರಿಗೇಷನ್ ಮಾಡಬೇಡಿ. ಸುಪ್ರೀಂ ಕೋರ್ಟ್ನ ಸ್ಪಷ್ಟವಾದ ಸಂದೇಶ ಏನು ಅಂದರೆ ಸಮಾನ ಜಾತಿಗಳನ್ನ ಒಟ್ಟುಗೂಡಿಸಿ ಅಂತ. ನಾಗಮೋಹನ್ ದಾಸ್ ಮಾಡಿರೋದೇನು, ಬಲಗೈ ಜಾತಿ ತೆಗೆದು ಎಡಗೈಗೆ ಹಾಕೋದು, ಎಡಗೈ ಜಾತಿ ತೆಗೆದು ಬಲಗೈಗೆ ಹಾಕೋದು, ಬಲಗೈ ಎಡಗೈ ಜಾತಿ ತೆಗೆದು ಬಂಜಾರ ಅಲಮಾರಿಗೆ ಹಾಕಿದ್ರೆ ಆ ಥರ ರಿಪೋರ್ಟ್ ಮಾಡು ಅಂತ ಹೇಳಿದ್ದಾರೆ ಏನು ಸುಪ್ರೀಂ ಕೋರ್ಟ್ನವರು. ಎಗೇನೆಸ್ಟ್ ಟು ಕಾನ್ಸ್ಟಿಟ್ಯೂಷನ್, ಎಗೇನೆಸ್ಟ್ ಟು ಕಂಟೆಂಪ್ಟ್ ನಾಗಮೋಹನ್ ದಾಸ್ ವರದಿ. ಖಂಡಿತವಾಗ್ಲೂ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕ ಅಂತ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನ ಪುರಭವನದಲ್ಲಿ ಹೋರಾಟವನ್ನು ಮಾಡಿದಂಥವ್ರೆ ನಾವು. ಆ ಒಳ ಮೀಸಲಾತಿ ಅವೈಜ್ಞಾನಿಕವಾಗಿದೆ ಅಂತ ಹೇಳಿದವರು ನಾವು. ರಾಜ್ಯದ ಯಾವುದೇ ಸರ್ಕಾರಗಳಿಗೆ ಯಾವುದೇ ಸಮುದಾಯಗಳನ್ನ ಓಲೈಸ್ತಕ್ಕಂಥದ್ದು, ಮತ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರವಾಗಿಯೇ ಎಲ್ಲರನ್ನೂ ಓಲೈಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಕೊಂಡು ಬಂದಿದೆ. ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಈ ಒಳ ಮೀಸಲಾತಿ ಪ್ರಸ್ತಾಪ ಆಗಿದ್ದು, ಅವರೇ ಇದನ್ನು 17% ಮಾಡಿದಂಥವ್ರು, ಅವರೇ ಸಹ ಇದನ್ನು ಕೇಂದ್ರಕ್ಕೆ ಕಳಿಸ್ಲಿಲ್ಲ. ಅದು ಅವೈಜ್ಞಾನಿಕ ಅಂತ ಗೊತ್ತಿದ್ದು ಕಳಿಸ್ಲಿಲ್ಲ ಅವರು. 17% ಮಾಡಲಿಕ್ಕೆ ಕೋರ್ಟಲ್ಲಿ ಅವಕಾಶನೇ ಇಲ್ಲ. 50 ಮಾಡಿ 56 ಮಾಡಬೇಡಿ ಅಂತ ನೇರವಾಗಿ ಡಬಲ್ ಬೆಂಚ್ ಹೇಳ್ಬಿಟ್ಟಿದೆ. ಆದ್ರೂ ಯಾಕೆ ಅವರು ಕ್ಯಾಬಿನೆಟ್ಗೆ ತಂದ್ರೆ ಅದನ್ನು ಅಂದರೆ ಅವ್ರಿಗೆ ಓಲೈಸ್ತಕ್ಕಂಥ ರಾಜಕಾರಣ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಅದಾಗಲ್ಲ ಅಂತ ಗೊತ್ತು, ಮುಂದಕ್ಕೂ ಆಗೋದಿಲ್ಲ ಅದು. ಯಾಕೆಂದರೆ 56 ಮಾಡಿದ್ರೆ ಕಂಟೆಂಪ್ಟ್ ಆಗುತ್ತೆ.
ಇಲ್ಲ ನಮ್ಮ ಸಚಿವರು ಭಾಳ ಪ್ರಖರವಾಗಿ ವಿರೋಧ ಮಾಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವ್ರ ಕಾಲದಿಂದನೂ ಈ ಒಳ ಮೀಸಲಾತಿಗೆ ಎತ್ಕೊಂಡು ಹೋಗೋ ಫೈಲ್ನ ಆಚಿಕೆ ಅಂತ ಹೇಳಿದ್ದಾರೆ. ಯಾರು ಇದಕ್ಕೆ ಒಪ್ಪಲಿಲ್ಲ, ಈಗಲೂ ಒಪ್ಪಿಲ್ಲ. ಅದಕ್ಕೆ 27ನೇ ತಾರೀಕು ಒಳ ಮೀಸಲಾತಿಯನ್ನು ಹೇಗೆ ಮಾಡ್ತೀರಿ ಅಂತ ನಾವು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಕೇಳ್ತಾ ಇದ್ದೀವಿ. ಹೆಂಗೆ ಮಾಡ್ತೀರಾ, ಯಾವ ಆಧಾರದ ಮೇಲೆ ಮಾಡ್ತೀರಿ, ಇಲ್ಲ ಕೋರ್ಟ್ನ ಎಗೇನೆಸ್ಟ್ ಮಾಡ್ಕೊತೀರಾ, ಅಥವಾ ನಾಗಮೋಹನ್ ದಾಸ್ ಇನ್ಕಂಪ್ಲೀಟ್ ವರದಿ ಇದೆ ಅದನ್ನು ಹೆಂಗೆ ನೀವು ಅಪ್ರೂವಲ್ ಮಾಡ್ತೀರಾ, ಯಾವ ಸಮುದಾಯಕ್ಕೆ ಏನು ನ್ಯಾಯ ಕೊಡ್ತೀರಾ ಅನ್ನೋದೇ 25ನೇ ತಾರೀಕು ಹೋರಾಟದ ನಮ್ಮ ಪ್ರಶ್ನೆ. ಖಂಡಿತ ರಾಜೀನಾಮೆ ಕೊಟ್ಟು ಈಚೆಗೆ ಬರ್ತೀವಿ ಅಂತ ಹೇಳಿದ್ದಾರೆ, ನಮಗೂ ಹೇಳಿದ್ದಾರೆ. ನಮ್ಮ ಸೋದರರು ಅದನ್ನೇ ಇಷ್ಟೊತ್ತವರೆಗೂ ಮಾತಾಡಿದ್ರು. ನಮ್ಮ ಸೋದರರು 2 ಸಮುದಾಯಗಳನ್ನು ಕೂಡಿಸ್ಬೇಕು ಅಂತೇಳಿನೇ ಸಾಮರಸ್ಯದಿಂದ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಪ್ರವೋಕ್ ಮಾಡ್ತಿದ್ದಾರೆ ಸಮುದಾಯಗಳನ್ನ. ನಾವು ಯಾವುದೇ ಕಾರಣಕ್ಕೂ ಪ್ರವೋಕ್ ಆಗೋದಿಲ್ಲ ಅಂತ ನಾವು ಅಂಬೇಡ್ಕರ್ ವಾದಿಗಳು ಹೇಳ್ತಾ ಇದ್ದೀವಿ ಸರ್. ಈಗ ಏನಾಗಿದೆ ಅಂದರೆ ಸಂವಿಧಾನದ ಆಶಯಗಳನ್ನ ಓದ್ಕೊಂಡಿಲ್ಲ, ಸಂವಿಧಾನದ ವಿಚಾರಗಳನ್ನ ತಿಳ್ಕೊಂಡಿಲ್ಲ, ಯಾವುದೋ ಒಂದು ಅಪವ್ಯವಸ್ಥೆಗೆ ಒಳಪಟ್ಟು ಆ ಥರ ಅವರು ಮಾಡ್ತಾಯಿದ್ದಾರೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಪ್ರವೋಕ್ ಮಾಡಿ ಸಮುದಾಯಗಳ ನಡುವೆ ಕಂದಕ ಮಾಡಬಾರ್ದು ಅನ್ನೋದಷ್ಟೇ ನಮ್ಮ ದೃಷ್ಟಿ. ಕೊಡ್ತೀವಿ ಅಥವಾ ಒಂದು MLC ಟಿಕೆಟ್ ಕೊಡ್ತೀವಿ ಅಥವಾ ರಾಜ್ಯಸಭೆಗೆ ಆಯ್ಕೆ ಮಾಡ್ತೀವಿ ಅಥವಾ ನಿಮ್ಮ MP ಮಾಡ್ತೀವಿ ಅಂತೇಳಿ ಆಸೆ ಹುಟ್ಟಿಸಿ ಇವತ್ತು ನೀವು ನಮ್ಮ ಸಮಾಜದ ವಿರುದ್ಧ ನೀವು ಮಾತನಾಡ್ತಾ ಇದ್ದೀರಿ ಅಂತೇಳಿದ್ರೆ ಅದು ನಿಮ್ಮ ಮುಖಕ್ಕೆ ನೀವೇ ಅದನ್ನು ಉಗಿತ್ಕೊಂಡಂಗೆ, ಅದು ನಿಮ್ಮ ಮುಖಕ್ಕೆ ನೀವೇ ಉಗಿತ್ಕೊಂಡಂಗೆ. ಯಾರ ವಿರುದ್ಧ ಮಾತಾಡ್ತಾಯಿದ್ದೀವಿ ಅಂತಕ್ಕಂಥ ಅರಿವಿಲ್ಲದೆ ನೀವು ಕೆಲವರು ಮಾತಾಡ್ತಾಯಿದ್ದೀರ. ನನಗೆ ಅವ್ರ ಹೆಸರು ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ನಿಮಗೆ ಗೊತ್ತಿದೆ, ಮಾಧ್ಯಮದಲ್ಲಿ 4-6 ಕರಿ ಕೋಟ್ ಹಾಕೊಂಡು ಕೂತ್ಕೊಂಡಿಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದು. ಮೈಕ್ ಕೊಟ್ಟ ತಕ್ಷಣ ನಾವು ಮಾತಾಡ್ಬೋದಲ್ವೇ, ನಾವು ಅವ್ರಿಗೆ ಇನಾಮಾನ ಮಾತಾಡ್ಬೋದಲ್ವೇ. ನಮಗೆ ಒಂದು ಸಂಸ್ಕೃತಿ ಇದೆ, ಒಂದು ಸಿದ್ಧಾಂತ ಇದೆ. ಇದನ್ನು ನಾವು ಆ ಸಂಸ್ಕೃತಿಯಲ್ಲಿ ಹಿನ್ನೆಲೆ ಇರತಕ್ಕಂಥವ್ರು ಗೌರವಿತವಾಗಿ ಕಾಣ್ತಾ ಇದ್ದೀವಿ. ನಮ್ಮ ಹೋರಾಟ ನಿಮ್ಮ ವಿರುದ್ಧವಲ್ಲ, ಎಡಗೈ ವಿರುದ್ಧವಲ್ಲ. ನಮ್ಮ ಅಸ್ಮಿತೆ, ನಮ್ಮ ಅಸ್ತಿತ್ವ, ಆ ಹೋರಾಟದ ಹಿನ್ನೆಲೆ ಎರಡೂ ಸಮುದಾಯದ ಒಳಿತಿಗಾಗಿ ನಾವೀಗ ಒಂದು ಜನಾಂದೋಲನ ಮಾಡ್ತಾಯಿದ್ದೀವಲ್ಲ, ದಲಿತರ ಒಂದು ಜನಾಂದೋಲನ ಇದೆಯಲ್ಲ, ಅದು ಇಡೀ ನೊಂದಂಥ ಸಮುದಾಯಗಳಿಗೆ ಪೂರಕವಾಗಿರ್ತಕ್ಕಂಥ ಆಂದೋಲನ ಅಂತಕ್ಕಂಥದ್ದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ನೀವು ಮತ್ತೆ ಒಳ ಮೀಸಲಾತಿ ಪದಗಳನ್ನ ನೀವು ಬಳಸಿದ್ರೆ ನಿಮಗೆ ನ್ಯಾಯ ಸಿಗೋದಿಲ್ಲ. ನಿಜಕ್ಕೂ ಕೂಡ ಇವತ್ತಿಡೀ ರಾಜ್ಯದಲ್ಲಿ ಎಡಗೈ ಮತ್ತು ಬಲಗೈ ವಿದ್ಯಾವಂತರ ಸಂಖ್ಯೆ ಭಾಳಷ್ಟು ಇದೆ ಇವತ್ತು, ನಾನೇ ಹೇಳ್ತಾ ಇದ್ದೀನಿ. ಆದರೆ ಅವ್ರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ ನಾವೆಲ್ಲ ಹಾಳು ಮಾಡ್ತಾಯಿದ್ದೀವ, ಅದು ಬೇಕಾಗಿಲ್ಲ. ಇವತ್ತು ಬನ್ನಿ, ನಿಮಗೂ ಸಮಾನಾಂತರ ಕೊಡಲಿ, ನಮಗೂ ಸಮಾನಾಂತರ ಕೊಡಲಿ. ಉಳಿದಂಥದ್ದನ್ನು ಯಾವ ಅಲಮಾರಿ ಸಮುದಾಯ, ಕೊರವ ಅವ್ರಿಗೂ ಕೂಡ ಕೊಡಿ ನೀವು. ನಮ್ದು ಯಾವುದೇ ಥರದ ಅಭ್ಯಂತರವಿಲ್ಲ. ನಾವು ಯಾವತ್ತೂ ಮೀಸಲಾತಿ ವಿಚಾರ ಬಂದಾಗ ನಾವು ಯಾರನ್ನೂ ಕೂಡ ಬೈಪ್ರಕೇಶನ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಎಡಗೈ ಬಲಗೈಗೆ ಸಮಾನಾಂತರವಾಗಿರಬೇಕು. ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಒಬ್ಬ ಮುಖ್ಯಮಂತ್ರಿನೇ ನಾನು ನೇರವಾಗಿ ಮಾತಾಡೋಕ್ಕೆ ಹೋಗ್ತಿಲ್ಲ. ಇಡೀ ಕ್ಯಾಬಿನೆಟ್ಟು ಇವತ್ತೇನು ನಾವು ನಿರ್ಧಾರವನ್ನು ಮಾಡ್ತಾಯಿದ್ದೀವಿ, 25ಕ್ಕೆ ನಾವು ಜನ ಆಂದೋಲನದಲ್ಲಿ ನಾವು ಸರ್ಕಾರಕ್ಕೆ ಸಂದೇಶ ಕೊಡ್ತೀವಿ. ನಾನು ಬೇರೆಯವ್ರ ಥರ ನಿಮ್ಮ ಸರ್ಕಾರ ಉರುಳಿಸ್ಬಿಡ್ತೀನಿ, ನಿಮ್ಮ ಸರ್ಕಾರ ತೆಗೆದುಬಿಡ್ತೀವಿ ಅಂತಕ್ಕಂಥ ಮಾತಲ್ಲ. ನಿಮ್ಮನ್ನು ನಾವು ಇಡೀ ಸಮುದಾಯಗಳನ್ನ ರಕ್ಷಣೆ ಮಾಡಿ ಅಂತೇಳಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ನಾವು ಕೂಡ ಒಳಗಡೆ ಇದ್ಕೊಂಡು ಅದನ್ನು ಸಂರಕ್ಷಣೆ ಮಾಡ್ತಾ ಬರ್ತಾಯಿದ್ದೀವಿ. ಪದೇ ಮಾದೇವಪ್ಪನವ್ರ ಬಗ್ಗೆ ಮಾತನಾಡ್ತಕ್ಕಂಥ ಮಾತುಗಳನ್ನ ನಿಲ್ಲಿಸ್ಬೇಕು. ಪರಮೇಶ್ವರ ಬಗ್ಗೆ ಮಾತನಾಡ್ತಕ್ಕಂಥದ್ದು ನಿಲ್ಲಿಸ್ಬೇಕು. ಖರ್ಗೆಯವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ನಿಲ್ಲಿಸ್ಬೇಕು. ಖರ್ಗೆ ಮಗನ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಲ್ಲಿಸ್ಬೇಕು. ಅವ್ರು ಯಾರೂ ಕೂಡ ನಮಗೆ ಪ್ರಚೋದನೆ ಮಾಡಿಲ್ಲ, ಅವ್ರು ಯಾರೂ ಕೂಡ ನಮ್ಗೆ ಹೇಳ್ಕೊಟ್ಟಿಲ್ಲ. ಅದಕ್ಕೆ ನಾನು ಎಡಗೈ ಸಮುದಾಯದ ಮುಖಂಡರಿಗೆ ನಾನು ಈ ವೇದಿಕೆ ಮೂಲಕ ಗೌರವಪೂರ್ವಕವಾಗಿ ಅವರಿಗೆ ಮನವಿ ಮಾಡ್ತಾಯಿದ್ದೀನಿ. ನೀವು ಒಳ ಮೀಸಲಾತಿ ಜಾರಿ ಆಗಬೇಕು ಅಂತಕ್ಕಂಥ ಮಾತನ್ನು ನಿಲ್ಲಿಸಬೇಕು. ಮೀಸಲಾತಿ ಒಳಗಡೆ ನೀವು ಕೂಡ ಸಮಾನಾಂತರವಾಗಿ ತಗೊಳ್ತಕ್ಕಂಥ ಪ್ರಯತ್ನ ಆಗಬೇಕು ಹೊರತು ಇದನ್ನು ಮಾಡಿ ನೀವು ಯಾವುದೋ ರಾಜಕೀಯ ಪಕ್ಷದ ರಾಜಕೀಯ ಮುಖಂಡರನ್ನ
ಮಾತು ಕೇಳಿ ನಿಮಗೆ ಒಳ ಮೀಸಲಾತಿ ಬೇಕೇ ಬೇಕು ಅಂತೇಳಿದ್ರೆ ಇಡೀ ಎರಡು ಸಮುದಾಯದ ನೊಂದಂಥ ವಿದ್ಯಾರ್ಥಿಗಳ ಭವಿಷ್ಯ ನಾಶವಾಗ್ತದೆ. ಅದನ್ನು ನೀವು ಮನಸ್ಸಲ್ಲಿಟ್ಕೊಳ್ಳಿ. ಇವತ್ತು ಎಲ್ಲ ಲೀಡರ್ಸು ಕೂಡ ಇದನ್ನೇ ಚಿಂತನೆ ಮಾಡ್ತಾಯಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದನ್ನು ನಮ್ಮ ಹೋರಾಟ ಇರ್ಬೋದು, ನಮ್ಮ ಚಳವಳಿ ಇರ್ಬೋದು, ನಮ್ಮ ಪತ್ರಿಕಾಗೋಷ್ಠಿ ಇರ್ಬೋದು, ಇವೆಲ್ಲವನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಇಬ್ಬರನ್ನೂ ಕೂಡ ಸಮತೋಲನದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಆದರೆ ಮಾತ್ರ ನಾವು ಇದನ್ನು ಸ್ವೀಕಾರ ಮಾಡ್ತೀವಿ. ಇದರಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ನಾವು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನಾವು ಶಾಂತಿಯುತವಾಗೇ ಆ ನ್ಯಾಯವನ್ನು ಪಡೆಯೋದ್ರಲ್ಲಿ ನಾವು ಯಶಸ್ವಿ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ನ್ಯಾಯ ಕೊಡಿಸ್ಬೇಕನ್ನೋದೇ ನಮ್ಮ ಉದ್ದೇಶ. ಅದನ್ನು ಬಿಟ್ಟು ನಾವು ಬಲಗೈ ಸಮುದಾಯದಲ್ಲಿ ಹುಟ್ಟಿದ್ದೀವಿ, ಅವ್ರಿಗೆ ಮಾಡಿಬಿಡಿ ಅಂತ ಹೇಳ್ಬಿಡೋಕೆ ಹೋಗೋದಿಲ್ಲ. ಎಡಗೈ ಸಮುದಾಯ ನಮಗಿಂತ ಕೆಳಗೆ ಅವ್ರು ಬಿಟ್ಬಿಡಿ ಅಂತ ಹೇಳಲಿಕ್ಕೆ ಹೋಗಿಲ್ಲ. ಇವೆರಡನ್ನೂ ಕೂಡ ನಾವು ಬ್ಯಾಲೆನ್ಸಾಗಿ ತಗೊಂಡೋಗ್ಬೇಕು. ಗೊತ್ತಿದೆ ಸರ್, ನಮಗೆ ಗೊತ್ತಿದೆ ಇಡೀ ರಾಜ್ಯದ ಪರಿಸ್ಥಿತಿ, ಎಡಗೈ ಬಲಗೈ ಸಮುದಾಯದ ನೋವು ನಲುವು, ಅವರ ಕಷ್ಟ ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ನಾವು ನಿಜವಾಗೂ ಕೂಡ ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಅದು ಇಬ್ಬರು ಕೂಡ ಸಮನಾಗಿ ನಿಂತ್ಕೋಬೇಕು. ಮತ್ತು ಈ ರಕ್ತಪಾತ ಪಕ್ಷಪಾತ ಇವ್ಯಾವುದನ್ನು ಕೂಡ ನಾವು ಲೆಕ್ಕಕ್ಕೆ ಇಟ್ಕೊಳ್ಳೋ ಮಕ್ಕಳಲ್ಲ ನಾವು. ನಿಮ್ಮ ರಕ್ತಪಾತ ಗಿಕ್ತಪಾತ ಎಲ್ಲ ನಿಮ್ಮ ಮನೆ ಒಳಗೆ ಇಟ್ಕೊಳ್ಳಿ. ಅದನ್ನು ಇವೆಲ್ಲವನ್ನು ಕೂಡ ಮೀರಿ ಬಂದಿರೋರು ನಾವು ಬರೀ ಮಾತನವರಲ್ಲ, ನಾವು ಪ್ರಾಕ್ಟಿಕಲ್ ಅವರು, ಥಿಯರಿಯವರು ಅಲ್ಲ. ನಾವು ಇವೆಲ್ಲವನ್ನು ಕೂಡ ಮೀರಿ ಬಂದಿರೋರು. ಕೋರ್ಟು ಕಚೇರಿ ಜೈಲು ಇದ್ಯಾವುದು ಕೂಡ ನಮ್ಗೆ ಹೊಸದೇನಲ್ಲ. ಆದರೆ ನಿಮ್ಮ ಮೇಲೆ ನಾವು ದಬ್ಬಾಳಿಕೆ ಮಾಡೋಕ್ಕೆ ಬರೋದಿಲ್ಲ. ಅಯ್ಯೋ ಪುಣ್ಯಾತ್ಮರೇ, ನೀವು ಒಂದು ಇನ್ನೂ ಕೂಡ ಕಡ್ಗೆಡ್ದಿಲ್ವಲ್ಲಪ್ಪ, ಇಲ್ಲವೇ ಒಂದು ಮುಚ್ಚಿಡ್ದಿಲ್ವಲ್ಲಪ್ಪ, ಒಂದು ದೊಣ್ಣೆ ಹಿಡಿದಿಲ್ವಲ್ಲಪ್ಪ, ಇಲ್ಲಿ ಕೂತ್ಕೊಂಡು ಪತ್ರಿಕಾ ಭವನದಲ್ಲಿ ಬಂದ್ಬಿಟ್ಟು ರಕ್ತಪಾತ ಆಗ್ಬಿಡ್ತದೆ ಅಂದರೆ ಏನು ಕೋಳಿ ಕುರಿ ಏನಪ್ಪ? ಕೋಳಿ ಕುರಿಯ? ನೀನು ಕೋಳಿನೂ ಕುಯ್ಯೋಕ್ಕೆ ಬರೋಕ್ಕಿಲ್ಲ, ಕುರಿನೂ ಕುಯ್ಯೋಕ್ಕೆ ಬರೋಕ್ಕಿಲ್ಲ, ದನನೂ ಕುಯ್ಯೋಕ್ಕೆ ಬರೋಕ್ಕಿಲ್ಲ. ಕೇಳಿದೆ ತಾನೆ ನಮ್ಮ ವಿಚಾರದ ಬಗ್ಗೆ. ಹಂಗೆಲ್ಲ ನೀವು ಕೇವಲವಾಗಿ ರಕ್ತಪಾತ ಅನ್ನೋದನ್ನು ನಾನೂ ಮಾತಾಡಬಾರ್ದು, ನೀವು ಮಾತಾಡಬಾರ್ದು. ಏನು ಸ್ವಾಮೀಜಿ, ಅದು ಭಾಳ ಅಪಾಯಕಾರಿ. ಇದನ್ನು ನಾನು ಧಿಕ್ಕರಿಸ್ತೀನಿ. ನಿಮ್ಮ ಕೋರ್ಟ್ಗೆ, ನಿಮ್ಮ ಮಾತಿಗೆ, ನಿಮ್ಮ ವಿದ್ಯೆಗೆ ಭಾಳ ಗೌರವ ಇರಬೇಕು. ಬಾಯಿಗೆ ಬಂದಂಗೆ ಮಾತನಾಡ್ತಕ್ಕಂಥದ್ದಲ್ಲ. ಯಾವ ರಾವೂ ಇಲ್ಲ, ಯಾವ ಕೇತುವೂ ಇಲ್ಲ. ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರೆ ನಮ್ಮ ಸಮುದಾಯದ ಲೀಡ್ರುಗಳು ಮಾಡ್ತಾಯಿದ್ದಾರೆ, ಎಡಗೈ ಸಮುದಾಯ ಲೀಡ್ರು ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಬ್ಬರನ್ನೂ ಕೂಡ ಗೌರವಿಸ್ಕೊಂಡು ನಾವು ಹೋದರೆ ಮಾತ್ರ ನಮಗೆ ಉಳ್ಗಾಲ. ಇಲ್ಲ ಅಂದರೆ ನಾವು ಬೀದಿ ಬಿಕಾರಿಗಳಾಗ್ತೀವಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಸ್ವಾಮೀಜಿಯವ್ರಿಗೆ ಮಾತಿಗೆ ಅವಕಾಶ ಕಲ್ಪಿಸ್ಕೊಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ 10 ಗಂಟೆಗೆ ಸರಿಯಾಗಿ ಸಿದ್ಧಾರ್ಥ ನಗರದಲ್ಲಿರ್ತಕ್ಕಂಥ ಬುದ್ಧ ಸ್ಟ್ಯಾಚು ಮುಂಭಾಗದಲ್ಲಿ ಎಲ್ಲರೂ ಕೂಡ ಗ್ಯಾದರ್ ಆಗ್ತೀವಿ. 5,000 ಜನ ಗ್ಯಾದರ್ ಆಗಿ ಆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ. ಮತ್ತು 25 ನಡೀತಕ್ಕಂಥ ಫ್ರೀಡಮ್ ಪಾರ್ಕು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತು ಎಲ್ಲ ಬಲಗೈ ಬಾಂಧವರಿಗೆ ನಾವು ಈ ವೇದಿಕೆ ಮೂಲಕ ಮನವಿ ಮಾಡ್ತಾಯಿದ್ದೀವಿ. ನಾವು ವೇದಿಕೆ ಮೂಲಕ ನಿಮಗೆ ಸ್ವಾಗತವನ್ನು ಬಯಸ್ತಿದ್ದೀವಿ. ಎಲ್ಲರೂ ಕೂಡ ಭಾಗಿಯಾಗಬೇಕು. ನಮ್ಗೆ ಹೇಳಲಿಲ್ಲ ಮಾಡಲಿಲ್ಲ ಅಂತಕ್ಕಂಥ ಸಂದೇಶ ಬೇಡ. ಇದು ಪತ್ರಿಕಾಗೋಷ್ಠಿಯ ಮೂಲಕ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ ನೀವೆಲ್ಲರೂ ಕೂಡ ಒಂದು ಪೂರ್ವಭಾವಿಯಾಗಿ ಮೈಸೂರಿಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಸಂದೇಶ. ಧನ್ಯವಾದ ಎಲ್ಲರೂ.